ಕೊಟ್ಟೂರು ತಾಲೂಕಿನಲ್ಲಿ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದ ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಆದ ಶ್ರೀ ಮುರುಗೇಶ್ ಶಿವಪೂಜಿ ಇವರು ಡಿಜಿಟಲ್ ಮಾಧ್ಯಮದ ಮೇಲೆ ಜನರ ನಂಬಿಕೆ ಈಗ ಕಳೆದು ಹೋಗ್ತಾ ಇದೆ. ಇದನ್ನ ನಾ ಹೇಳ್ತಾ ಇಲ್ಲ, ಅನೇಕ ಹೈಕೋರ್ಟ್ ಪೀಠದ ನ್ಯಾಯಾಧೀಶರು ಆಂತರಿಕ ಸರ್ಕಾರದ ಗುಪ್ತದಳ ಹಾಗೂ ಸಾರ್ವಜನಿಕವಾಗಿ ಈಗ ಮಾತನಾಡುತ್ತಿದ್ದಾರೆ. ಡಿಜಿಟಲ್ ಮಾಧ್ಯಮ ಎಷ್ಟೇ ಮುಂದುವರೆದರೂ ಕೂಡ ಪತ್ರಿಕೆಗಳ ಮೌಲ್ಯ ಯಾವತ್ತೂ ಕಡಿಮೆ ಆಗೋದಿಲ್ಲ ಅಂತ ಕೊಟ್ಟೂರು ತಾಲೂಕಿನಲ್ಲಿ ಬಾಲಾಜಿ ಕಲ್ಯಾಣ ಮಂಟಪದಲ್ಲಿ ಪ್ರಪ್ರಥಮ ಬಾರಿಗೆ ನಡೆದ ರಾಜ್ಯ ಮಟ್ಟದ ಪತ್ರಿಕಾ ದಿನಾಚರಣೆ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರು ಆದ ಶ್ರೀ ಮುರುಗೇಶ್ ಶಿವಪೂಜಿ ಅವರು ಉದ್ಘಾಟನೆ ಮಾಡಿ ಸಭೆ ಉದ್ದೇಶಿಸಿ ಮಾತನಾಡಿದರು. ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಶ್ರೀ ಸತ್ಯನಾರಾಯಣ್ ಅವರು ಬಹಳ ಮಾರ್ಮಿಕವಾಗಿ ಪತ್ರಿಕಾ ರಂಗದ ಜವಾಬ್ದಾರಿ ಹಾಗೂ ಕೆಲವು ಹಿರಿಯ ಪತ್ರಿಕೆ ಸಂಪಾದಕರ ವಿಚಾರಗಳನ್ನು ಬಹಳ ಸುಂದರವಾಗಿ ಮಂಡನೆ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ಯಾವುದೇ ಒಂದು ಪ್ರಕರಣದಲ್ಲಿ ನಾವಾಗ್ಲಿ ತಾವಾಗ್ಲಿ ಬಹಳ ಅಧ್ಯಯನ ಮಾಡಿ ಅದರ ಬಗ್ಗೆ ಪೂರ್ಣ ವರದಿ ಮಾಡಬೇಕು. ಹಾಗೆ ಅನೇಕರು ವಾಸ್ತವಿಕ ಸತ್ಯ ಅರಿಯದೆ ಅದೇ ಸುದ್ದಿಯನ್ನ ಕಾಪಿ ಮಾಡಿ ಬಿತ್ತರಿಸುವುದು ಸರಿಯಲ್ಲ. ನೂರಾರು ಜನ ಉತ್ತಮ ಪತ್ರಕರ್ತರ ಮಧ್ಯೆ ಇಂತಹ ಒಂದು ಸುಳ್ಳು ಸುದ್ದಿ ಬಿತ್ತರಿಸಿದಾಗ ಪತ್ರಕರ್ತರ ಮೌಲ್ಯ ಕುಂಠಿತವಾಗುತ್ತೆ ಎಂದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನೇಕರು ಮಾತನಾಡಿ, ಪತ್ರಕರ್ತರ ಸಾಮಾಜಿಕ ಸೇವೆ ಅನನ್ಯ. ಸರ್ಕಾರ ಪತ್ರಕರ್ತರ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ವಿವಿಧ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರಕ್ಕೆ ರಾಜ್ಯ ಉಪಾಧ್ಯಕ್ಷ ಸುದೇಶ್ ಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ರಾಜ್ಯ ಉಪಾಧ್ಯಕ್ಷ ಶ್ರೀ ಮುರುಗೇಶ್ ಶಿವಪೂಜಿ, ರಾಜ್ಯ ಉಪಾಧ್ಯಕ್ಷ ಶ್ರೀ ಸುದೇಶ್ ಕುಮಾರ್, ವಿಜಯನಗರ ಜಿಲ್ಲೆಯ ಅಧ್ಯಕ್ಷರು ಆದ ಶ್ರೀ BHS ರಾಜು, ಶ್ರೀ ಸೋಮಶೇಖರ್ ಹಿರೇಮಠ್ ಕಾರ್ಯಾಧ್ಯಕ್ಷರು ಹಾಗೂ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷರು ಆದ ಶ್ರೀ DB ವಿಜಯಶಂಕರ್ ಹಾಗೂ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು, ವಿವಿಧ ಗಣ್ಯರು ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ಈ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ನಗರದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ, ಪೌರ ಕಾರ್ಮಿಕರಿಗೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಲಾಗಿದೆ. ದಾವಲ್ ಶೇಡಂ, SM ನ್ಯೂಸ್. ಸಮಾಜಕ್ಕೆ ಅಹಿತಕರವಾಗುವಂಥ ಯಾವುದೇ ಸ್ಟೆಪ್ಗಳನ್ನು ನಾವು ಇಡಬಾರ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಬದಲಾದ ವಾತಾವರಣ, ಅದು ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ಹೊಣೆಗಾರಿಕೆ ಹಿಂದಿಗಿಂತಲೂ ಪತ್ರಕರ್ತರ ಮೇಲೆ ಹೆಚ್ಚಾಗಿಬಿಟ್ಟದೆ. ಪ್ರತಿನಿತ್ಯ ಹೆಜ್ಜೆಗೆ ಒಂದು ಸುದ್ದಿ ಮಾಡಬಹುದು. ನಾವು ಯಾವುದೋ ಒಂದು ಊರಿಗೆ ಹೋಗ್ತೀವಿ ಅಂದ್ರೆ ಅಲ್ಲಿ ಒಂದು ಸುದ್ದಿ ಮಾಡ್ಬೋದು, ಬಸ್ ಒಳಗೆ ಹೋಗ್ತೀವಿ ಅಂತಂದ್ರೆ ಒಂದು ಸುದ್ದಿ ಮಾಡ್ಬೋದು, ಹೆಜ್ಜೆಗೆ ನಾವು ಸುದ್ದಿ ಮಾಡ್ಬೋದು. ಸಮಾಜಕ್ಕೆ ಯಾವುದು ಅನುಕೂಲ ಆಗ್ತೈತಿ ಅದರ ಕಡೆ ನಾವು ಹೆಚ್ಚು ಲಕ್ಷ್ಯ ಕೊಟ್ಟು ಅಂಥ ಸುದ್ದಿಗಳಿಗೆ ಒತ್ತು ಕೊಡೋಣ ಅಂತ ಹೇಳಿ ಆಮೇಲೆ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋಗೋದು ಭಾಳ ಇಂಪಾರ್ಟೆಂಟ್. ಆಳುವವರ ಹಿತಾಸಕ್ತಿನೂ ಕಾಯಬೇಕು, ಸಾಮಾನ್ಯ ಜನರನ್ನ ಹಿತಾಸಕ್ತಿನೂ ಕಾಯಬೇಕು. ಎಷ್ಟೋ ಬಾರಿ ಸರ್ಕಾರಕ್ಕಾಗಿ ಜನಗಳದಾರ ಅನ್ನೋ ರೀತಿ ಒಳಗೆ ಅಧಿಕಾರಸ್ಥರ ವರ್ತನೆ ನಮಗೆ ಕಂಡು ಬರ್ತದೆ. ಅದು ಶಾಸಕಾಂಗ ಆಗಿರ್ಬೋದು, ಕಾರ್ಯಾಂಗ ಆಗಿರ್ಬೋದು. ಅಂಥ ಸಂದರ್ಭದೊಳಗೆ ಇಬ್ಬರ ಹಿತಾಸಕ್ತಿನೂ ಕಾಯ್ಕೊಂಡು ಹೆಚ್ಚಿನ ಒತ್ತನ್ನು ಸಾಮಾನ್ಯ ಜನರಿಗಾಗಿ ನಾವು ಕೊಟ್ಟು ಕೆಲಸ ನಾವು ಮಾಡೋದು ಅತ್ಯುತ್ತಮ ಅಂತ ಈ ಸಂದರ್ಭದೊಳಗೆ ಹೇಳಿ ಹೆಚ್ಚು ಸಮಯವನ್ನು ನಾನು ಈ ಸಂದರ್ಭದಲ್ಲಿ ತಗೊಳ್ಳೋದಿಲ್ಲ. ನೀವೆಲ್ಲ ಬಹಳ ದೂರದಿಂದ ಬಂದಿದ್ದೀರಿ. ಕೊಟ್ಟೂರು ತಾಲೂಕಾ ಘಟಕದವರು ಭಾಳ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನೂ ಒಂದಿಷ್ಟು ಜನ ಬರ್ತಾ ಇದ್ದಾರೆ, ಇನ್ನೂ ಒಂದು 4-5 ಕಡೆಯಿಂದ ಜನ ಬರ್ತಾ ಇದ್ದಾರೆ. ಅವರು ಬಂದು ಈಗ ಸೇರಿಕೊಳ್ತಾರೆ ಈ ಕಾರ್ಯಕ್ರಮಕ್ಕೆ. ವಿಶೇಷವಾಗಿ ಇವತ್ತು ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ನಾವಿಲ್ಲಿ ಪತ್ರಿಕಾ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿಯ ಸಭೆಯನ್ನು ನಾವಿಲ್ಲಿ ಕರೆದಿರೋದ್ರಿಂದ ರಾಜ್ಯ ಮಟ್ಟದ ಪದಾಧಿಕಾರಿಗಳೆಲ್ಲ ಇಲ್ಲಿ ಬಂದಿದ್ದಾರೆ. ನಮ್ಮ ಟ್ರಸ್ಟಿನ ಟ್ರಸ್ಟಿಗಳು ಬಂದಿದ್ದಾರೆ. ನಮ್ಮ ಸುದೇಶ್ ಕುಮಾರ್ ಅವರು ಒಬ್ಬರು ಟ್ರಸ್ಟಿ ಆಗಿದ್ದಾರೆ. ಬಸವರಾಜ ಪುಟ್ಟಿ ಅಂತ ಇನ್ನೊಬ್ಬರು ಟ್ರಸ್ಟಿ ಅವರು ಬರ್ತಾ ಇದ್ದಾರೆ. ಯೋಜನೆಗಳು ಏನು ಅನ್ನೋದು ನಿಮಗೆಲ್ಲ ಗೊತ್ತದ.
ಹೊಸವಾಗಿ ಬಂದಿರುವಂಥ ಕೆಲವು ಸದಸ್ಯರಿಗಾಗಿ 1 ನಿಮಿಷದೊಳಗೆ ನಾನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ಒಬ್ಬ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಯಾಗಿ ತುಂಬ ವಿಷಾದನೀಯ ಸಂಗತಿ ಅಂತೇಳಿ ನನಗೆ ಅನಿಸಿದ್ದು ಅಂತ ಹೇಳಿ, ಒಬ್ಬ ಪತ್ರಕರ್ತ YNK ಯಾವಾಗಲೂ ಹೇಳೋರು, ಅವ್ರು ಉದಯವಾಣಿಯಲ್ಲಿದ್ದರು, ಕನ್ನಡಪ್ರಭದಲ್ಲಿದ್ದರು, ನಮ್ಗೆ ಗೊತ್ತಿರ್ಬೋದು. ನಾನು ಬರೀತಿರ್ಬೇಕಾದ್ರೆ ಈ ವಿಚಾರವನ್ನು ಯಾರು ಇದನ್ನು ಓದ್ತಾರೆ, ಯಾರಿಗೆ ಬರೀತಾ ಇದ್ದೀನಿ, ಯಾವ ಕಾಲದಲ್ಲಿ ಈ ವಿಚಾರವನ್ನು ನಾನು ಬರೀತಾ ಇದ್ದೀನಿ ಅನ್ನೋ ಒಂದು ಎಚ್ಚರಿಕೆ ಬಹಳ ಒಂದು ಪತ್ರಿಕೆಯ ಸಂಪಾದಕ ಮೈ ಬಂದುಬಿಟ್ರೆ ಮೊಹಮ್ಮದ್ ಈಡಿಯಟ್ ಅನ್ನೋ ಒಂದು ಪದ ಒಂದು ಕಥೆಯಲ್ಲಿ ಬರೆದಿದ್ದನ್ನ ಡೆಕ್ಕನ್ ಹೆರಾಲ್ಡ್ ಪ್ರಕಟಿಸ್ಬಿಡ್ತಾವೆ. ಸಾರಿ, ಇಂಡಿಯನ್ ಎಕ್ಸ್ಪ್ರೆಸ್ ಕನ್ನಡಪ್ರಭದಲ್ಲಿ ಇಡೀ ನಾಡು ಹತ್ತು ಉರಿದು ಬಿಡ್ತು ಕೋಮುಗಲಭೆಯಲ್ಲಿ ಮೊಹಮ್ಮದ್ ಈಸ್ ಈಡಿಯಟ್ ಅಂತೇಳಿ. ಸ್ವಲ್ಪ ಯೋಚನೆ ಮಾಡಿದ್ರೆ ಆ ಪತ್ರಕರ್ತ ಆ ಪದನ ತೆಗೆದಾಕಿ ನಾನು ಈ ಕಥೆಯನ್ನ, ಈ ಲೇಖನವನ್ನು ಪ್ರಕಟಿಸ್ತೀನಿ ಅಂತ ಲೇಖಕಂತ ಹೇಳ್ಬೋದಾಗಿತ್ತು. ಒಪ್ಪದೇ ಇದ್ದಿದ್ರೆ ನಿನ್ನ ಕಥೆಗಿಂತ ಸಮಾಜದ ನೆಮ್ಮದಿ ನನಗೆ ಮುಖ್ಯ ಅಂತೇಳಿ ಆ ಕಥೆಯನ್ನೇ ಧಿಕ್ಕರಿಸಿದಂಥ ಅವಕಾಶ ಇರ್ತದೆ. ಆ ಥರದ ಒಂದು ಪತ್ರಿಕೋದ್ಯಮಗಳು ಕೂಡ ನಾವು ನೋಡ್ತಾ ಬಂದಿದ್ದೀವಿ ಅಂತೇಳಿ ನಮಗೆ ನಾನು ಯಾವಾಗ ತಮಾಷೆ ಒಂದು ನೆನಪಿಗೆ ಬರೋದೇನಪ್ಪ ಅಂದರೆ, ಇದನ್ನು ಕೂಡ ಕ್ಷಮಿಸಿ YNK ಅವರೇ ಹೇಳಿದ್ದು, ಪತ್ರಕರ್ತ ಸರ್ ನಾನು ಈ ಪತ್ರಿಕೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಬಂದಂತಪ್ಪ, ಆಯ್ತಪ್ಪ ನಿನ್ಗೇನಿದೆ ಸರ್, ನಾನು ಡಿಪ್ಲೊಮೊ ಮಾಡ್ಕೊಂಬಂದಿದ್ದೀನಿ ಜರ್ನಲಿಸಮಲ್ಲಿ. ಆಯಿತು ನೋಡೋಣ, ಒಂದು ಬಿಟ್ಟು ವರದಿ ಮಾಡು. ನೀನು ಏನು ವರದಿ ಅಂದರೆ, ನಾಡಿದ್ದು ನಮ್ಮ ಊರಿನ ಸೇತುವೆ ಒಂದು ಉದ್ಘಾಟನೆ ಆಗ್ತಿದೆ, ಮಿನಿಸ್ಟ್ರು ಬರ್ತಾ ಇದ್ದಾರೆ, ನೀನು ಹೋಗಿ ಆ ಕಾರ್ಯಕ್ರಮ ರಿಪೋರ್ಟ್ ಮಾಡಬೇಕು ಅಂತ ಹೇಳೋರು. ಆಯ್ತು ಸರ್ ಅಂತ ಹೋಗಿ ನಿಂತಿದ್ದಂತೆ. ನಿಂತ್ಕೊಂಡು ಸ್ವಲ್ಪ ಹೊತ್ತಿಗೆ ವಾಪಸ್ ಬರ್ತಾನೆ. ಯಾಕೆ ರಿಪೋರ್ಟ್ ತರಲಿಲ್ಲ ಅಂದರೆ, ಇಲ್ಲ ಸರ್ ಸೇತುವೆ ಉದ್ಘಾಟನೆ ಆಗಲೇ ಇಲ್ಲ. ಯಾಕೆ? ಮಿನಿಸ್ಟ್ರು ಬರಲೇ ಇಲ್ಲ, ಅದಕ್ಕೆ ಸಾರಿ ಕ್ಷಮಿಸಿ, ಮಿನಿಸ್ಟ್ರು ಬರೋಷ್ಟರಲ್ಲಿ ಸೇತುವೆ ಕುಸಿದು ಬಿದ್ದೋಯ್ತು, ಆ ಕಾರಣಕ್ಕೋಸ್ಕರ ಆ ಕಾರ್ಯಕ್ರಮ ನಡೀಲೇ ಇಲ್ಲ ಅಂತ. ಮಿನಿಸ್ಟ್ರು ಸೇತುವೆ ಉದ್ಘಾಟನೆ ಮಾಡಿದಲ್ಲ ಕೂಡ ಮುಖ್ಯ, ಆ ಸೇತುವೆ ಕುಸಿದು ಬೀಳ್ತಲ್ಲ ಅದೇ ಮೇನ್ ಪೇಜಿಗೆ ಬರಬೇಕಾಗಿದ್ದು. ಎಂಥ ಭ್ರಷ್ಟಾಚಾರ ಇದೆ ಅನ್ನೋದು ಬಯಲು ಹಿಡಿಯೋದ್ಬಿಟ್ಟು ವಾಪಸ್ ಬಂದಿದೆಯಲ್ಲ ದಡ್ಡ ಅಂತೇಳಿ ಬೈದು ಅವರನ್ನ ಕಳಿಸಿದ್ದು ನನಗೆ ನೆನಪಾಗುತ್ತೆ. ನಾನು ಆ ಭಾಷೆ ಬಗ್ಗೆ ಹೇಳಬೇಕಾದ್ರೆ ಯಾವಾಗಲೂ ನೆನಪಾಗುವಂಥದ್ದು.